ಎಲ್ಲರಿಗೂ ನನ್ನ ನಮಸ್ಕಾರವು. 6th ಸೈನ್ಸ್ ಪಾರ್ಟ್ 2 LBA ಬೇಸ್ಡ್ ಯೂನಿಟ್ ಟೆಸ್ಟ್ 6ನೇ ತರಗತಿ ವಿಜ್ಞಾನ ವಿಷಯದ ಭಾಗ 2ರ LBA ಆಧಾರಿತ ಘಟಕವಾರು ಎಲ್ಲ ಪಾರ್ಟ್ 2ರ ಎಲ್ಲಾ ಘಟಕಗಳ ಒಂದು LBA ಆಧಾರಿತ ಘಟಕ ಪರೀಕ್ಷೆಗಳ ವಿಡಿಯೋಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡೋಣ. ಇದರ ಪ್ರತಿಯೊಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕ್ ಅನ್ನು ಕೂಡ ಕೊಟ್ಟಿರುತ್ತೇನೆ. ಮೊದಲನೇದಾಗಿ 7 ರಿಂದ 12 ಘಟಕಗಳವರೆಗೆ ಎಲ್ಲ ಘಟಕಗಳ ಒಂದು ಪ್ರಶ್ನೆ ಪತ್ರಿಕೆ ನೋಡೋಣ. ಮೊದಲಿಗೆ ಘಟಕ 7 ತಾಪ ಮತ್ತು ಅದರ ಮಾಪನ ಅನ್ನುವಂಥದ್ದು ಬಹು ಆಯ್ಕೆ ಪ್ರಶ್ನೆಗಳು. 3 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 1ನೇ ಪ್ರಶ್ನೆ, ಆರೋಗ್ಯವಂತ ಮಾನವನ ದೇಹದ ಸಾಮಾನ್ಯ ಉಷ್ಣತೆ ಸೆಲ್ಸಿಯಸ್ ನಲ್ಲಿ ಎಷ್ಟು? 35 ಡಿಗ್ರಿ, 37 ಡಿಗ್ರಿ, 98.4 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್. ನೀರಿನ ಕುದಿಯುವ ಬಿಂದು ಬಾಯ್ಲಿಂಗ್ ಪಾಯಿಂಟ್ ಎಷ್ಟು ಅಂತ? 0 ಡಿಗ್ರಿ ಸೆಲ್ಸಿಯಸ್, 100 ಡಿಗ್ರಿ ಸೆಲ್ಸಿಯಸ್, 37 ಡಿಗ್ರಿ ಸೆಲ್ಸಿಯಸ್, -5 ಡಿಗ್ರಿ ಸೆಲ್ಸಿಯಸ್. ಕ್ಲಿನಿಕಲ್ ಅಥವಾ ವೈದ್ಯಕೀಯ ತಾಪಮಾಪದ ವ್ಯಾಪ್ತಿ ಎಷ್ಟಿರುತ್ತೆ? 0 to 100 ಡಿಗ್ರಿ ಸೆಲ್ಸಿಯಸ್, 35 to 40 ಡಿಗ್ರಿ ಸೆಲ್ಸಿಯಸ್, -10 ಡಿಗ್ರಿ to 110 ಡಿಗ್ರಿ ಸೆಲ್ಸಿಯಸ್, 37 ಡಿಗ್ರಿ to 100 ಡಿಗ್ರಿ. ಇನ್ನು 1 ಅಂಕದ ಪ್ರಶ್ನೆ. ಇಲ್ಲೂ ಕೂಡ 3 ಪ್ರಶ್ನೆಗಳಿವೆ, ಪ್ರತಿಯೊಂದಕ್ಕೂ ಒಂದೊಂದು ಅಂಕ. 4ನೇ ಪ್ರಶ್ನೆ, ತಾಪಮಾನವನ್ನು ಅಳೆಯುವ ಅಂತಾರಾಷ್ಟ್ರೀಯ ಏಕಮಾನ ಯಾವುದು? 5ನೇ, ನೀರಿನ ಘನೀಭವನ ಬಿಂದು ಎಷ್ಟು? 6ನೇ, ತಾಪಮಾನ ಎಂದರೇನು ಅಂತ? ಟೆಂಪರೇಚರ್ ಎಂದರೇನು? 2 ಅಂಕದ ಪ್ರಶ್ನೆಗಳು. 7ನೇ ಪ್ರಶ್ನೆ, ಪ್ರಯೋಗಾಲಯದ ತಾಪಮಾಪಕವನ್ನು ಬಳಸುವಾಗ ಅನುಸರಿಸಬೇಕಾದ 2 ಮುನ್ನೆಚ್ಚರಿಕೆ ಕ್ರಮಗಳನ್ನು ತಿಳಿಸಿ. 8ನೇ ಪ್ರಶ್ನೆ, ವೈದ್ಯಕೀಯ ತಾಪಮಾಪಕದಲ್ಲಿ ಕಂಡುಬರುವ ಸಣ್ಣ ಸಂಕುಚಿತ ಕೆಲಸವೇನು ಅಂತ? ಇನ್ನು 3 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳು, ಒಟ್ಟು 6 ಅಂಕಗಳು. ವೈದ್ಯಕೀಯ ತಾಪಮಾಪಕ ಮತ್ತು ಪ್ರಯೋಗಾಲಯದ ತಾಪಮಾಪಕದ ನಡುವಿನ 3 ವ್ಯತ್ಯಾಸಗಳನ್ನು ಬರೆಯಿರಿ. ಸೆಲ್ಸಿಯಸ್ ಮತ್ತು ಫ್ಯಾರನ್ಹೀಟ್ ಮಾಪಕಗಳ ನಡುವಿನ ಸಂಬಂಧವನ್ನ ವಿವರಿಸಿ. ಇನ್ನು 4 ಅಂಕದ ಪ್ರಶ್ನೆ. ಒಂದೇ ಒಂದು ಪ್ರಶ್ನೆ ಇದೆ. 11ನೇ ಪ್ರಶ್ನೆ, ಪ್ರಯೋಗಾಲಯದ ತಾಪಮಾಪಕದ ಅಂದವಾದ ಚಿತ್ರ ಬಿಡಿಸಿ ಅದರ ಭಾಗಗಳನ್ನ ಗುರುತಿಸಿ ಅಂತ. ಮುಂದಿನ ಘಟಕ 8ನೇ ಘಟಕ, ನೀರಿನ ಸ್ಥಿತಿಗಳ ಮೂಲಕ ಒಂದು ಪ್ರಯಾಣ ಅಂತ. ಈಗ ಇದರಲ್ಲಿ ಕೂಡ ಬಹುಆಯ್ಕೆ ಪ್ರಶ್ನೆಗಳು. 1ನೇ, ನೀರು ಆವಿಯಾಗಿ ಬದಲಾಗುವ ಪ್ರಕ್ರಿಯೆ ಏನೆಂದು ಕರೆಯುತ್ತಾರೆ? ಸಾಂದ್ರೀಕರಣ, ಆವಿಕರಣ, ಇಂಗುವಿಕೆ, ಘನೀಕರಣ. 2ನೇದು, ಗಾಳಿಯಲ್ಲಿರುವ ನೀರಿನ ಆವಿಯ ಪ್ರಮಾಣವನ್ನು ಏನೆಂದು ಕರೆಯುತ್ತಾರೆ? ಮಳೆ, ಆರ್ದ್ರತೆ, ಮಂಜು, ಮೋಡ. 3ನೇ ಪ್ರಶ್ನೆ, ಮೋಡಗಳು ಉಂಟಾಗಲು ಕಾರಣವಾದ ಮುಖ್ಯ ಪ್ರಕ್ರಿಯೆ ಯಾವುದು? ಆವಿಕರಣ, ಸಾಂದ್ರೀಕರಣ, ಭೂಸವೆತ, ಸಂಗ್ರಹಣೆ. 1 ಅಂಕದ ಪ್ರಶ್ನೆಗಳು. 3 ಪ್ರಶ್ನೆಗಳಿವೆ. ಜಲಚಕ್ರ ಎಂದರೇನು? 5ನೇ ಪ್ರಶ್ನೆ, ಅಂತರ್ಜಲದ ಪ್ರಮುಖ ಆಕಾರ ಯಾವುದು? 6ನೇ, ಆರ್ದ್ರತೆ, ಹ್ಯುಮಿಡಿಟಿ ಎಂದರೇನು? ಇನ್ನು 2 ಅಂಕದ ಪ್ರಶ್ನೆಗಳು, ಒಟ್ಟು 4 ಅಂಕ. 7ನೇ ಪ್ರಶ್ನೆ, ಮಳೆ ನೀರು ಕೊಯ್ಲು ಪದ್ಧತಿಯ ಮಹತ್ವವೇನು? 8ನೇದು, ಇಬ್ಬನಿ ಮತ್ತು ಮಂಜು ಹೇಗೆ ಉಂಟಾಗುತ್ತದೆ? ಇನ್ನು 3 ಅಂಕದ ಪ್ರಶ್ನೆಗಳು. 9ನೇ ಪ್ರಶ್ನೆ, ಜಲಚಕ್ರದ ಪ್ರಮುಖ ಹಂತಗಳನ್ನು ಆವಿಕರಣ, ಸಾಂದ್ರೀಕರಣ, ಮಳೆ ಸಂಕ್ಷಿಪ್ತವಾಗಿ ವಿವರಿಸಿ. 10ನೇ ಪ್ರಶ್ನೆ, ನೀರಿನ ಸಂರಕ್ಷಣೆ ಯಾವುದಾದರೂ 3 ವಿಧಾನಗಳನ್ನು ಪಟ್ಟಿ ಮಾಡಿ. 4 ಅಂಕದ ಪ್ರಶ್ನೆ. 11ನೇದು, ಜಲಚಕ್ರದ ಅಂದವಾದ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ ವಿವರಿಸಿ ಅಂತ. ನೆಕ್ಸ್ಟ್ ಚಾಪ್ಟರ್ ಘಟಕ 9, ದೈನಂದಿನ ಜೀವನದಲ್ಲಿ ಬೇರ್ಪಡಿಸುವ ವಿಧಾನಗಳು. ಮೆಥಡ್ಸ್ ಆಫ್ ಸಪರೇಷನ್. ಬಹು ಆಯ್ಕೆ ಪ್ರಶ್ನೆಗಳು. 1ನೇದು, ದ್ರವನ ಬಿಂದುವಿನಲ್ಲಿರುವ ಕರಗದ ಘನಕಣಗಳನ್ನು ಬೇರ್ಪಡಿಸಲು ಬಳಸುವ ಸೂಕ್ತ ವಿಧಾನ ಯಾವುದು? ಆವಿಕರಣ, ಸೋಸುವಿಕೆ, ತೂರುವುದು, ಆಯುವುದು. 2ನೇ ಕ್ವಶನ್, ಕೆಸರು ನೀರನ್ನು ಶುದ್ಧೀಕರಿಸಲು ಬಳಸುವ ಉಪಕರಣ ಯಾವುದು? ಕೊನಿಕಲ್ ಫ್ಲಾಸ್ಕ್ ಮತ್ತು ಫಿಲ್ಟರ್ ಪೇಪರ್, ಬೀಕರ, ಚಮಚ, ತಕ್ಕಡಿ. 3rd ಕ್ವಶನ್, ಧಾನ್ಯಗಳಿಂದ ಕಲ್ಲುಗಳನ್ನು ಬೇರ್ಪಡಿಸುವ ವಿಧಾನ ಯಾವುದು? ಆಯುವಿಕೆ, ತೂರುವುದು, ಸಾಂದ್ರೀಕರಣ, ಶೋಧನೆ. 1 ಮಾರ್ಕ್ಸ್ ಕ್ವಶನ್. ಟೋಟಲ್ 3 ಕ್ವಶನ್. 4th ಕ್ವಶನ್, ಸೋಸುವಿಕೆ ಎಂದರೇನು? 5th ಒನ್, ತೆನೆಗಳಿಂದ ಕಾಳುಗಳನ್ನು ಬೇರ್ಪಡಿಸುವ ಪ್ರಕ್ರಿಯೆಯನ್ನು ಏನೆನ್ನುತ್ತಾರೆ? 6th ಒನ್, ಫಿಲ್ಟರ್ ಪೇಪರ್ನ ಒಂದು ಉಪಯೋಗವನ್ನು ತಿಳಿಸಿ. 2 ಮಾರ್ಕ್ಸ್ ಕ್ವಶನ್. 2 ಅಂಕದ ಪ್ರಶ್ನೆಗಳು. 2 ಪ್ರಶ್ನೆಗಳು, ಒಟ್ಟು 4 ಅಂಕಗಳು. 7ನೇ, ತಿಳಿಯೂರಿಸುವಿಕೆ ಎಂದರೇನು? 8th ಒನ್, ದೈನಂದಿನ ಜೀವನದಲ್ಲಿ ನಾವು ಬಳಸುವ ಯಾವುದಾದ್ರೂ 2 ಬೇರ್ಪಡಿಸುವ ವಿಧಾನಗಳನ್ನು ಹೆಸರಿಸಿ. 3 ಮಾರ್ಕ್ಸ್ ಕ್ವಶನ್ಸ್. 9th ಒನ್, ಕೆಸರು ನೀರನ್ನು ಸೋಸುವಿಕೆಯ ಮೂಲಕ ಹೇಗೆ ಶುದ್ಧೀಕರಿಸಬಹುದು ವಿವರಿಸಿ. 10th ಒನ್, ತೂರುವುದು ವಿಧಾನವನ್ನು ಯಾವಾಗ ಬಳಸಲಾಗುತ್ತದೆ? 4 ಮಾರ್ಕ್ಸ್ ಕ್ವಶನ್. 11th ಒನ್, ಸೋಸುವಿಕೆ ಪ್ರಕ್ರಿಯೆ ಜೋಡಣೆಯ ಚಿತ್ರ ಬಿಡಿಸಿ ಭಾಗಗಳನ್ನು ಗುರುತಿಸಿ. ತ್ರಿಪಾದಿ ಸ್ತಂಭ, ಫೆನಲ್, ಕೋನಿಕಲ್ ಫ್ಲಾಸ್ಕ್. ನೆಕ್ಸ್ಟ್ ಚಾಪ್ಟರ್ 10th ಒನ್, ಜೀವಿಗಳು ಅವುಗಳ ಗುಣಗಳ ಅನ್ವೇಷಣೆ ಅನ್ನುವಂಥದ್ದು. ಇಲ್ಲಿ ಕೂಡ ಬಹು ಆಯ್ಕೆ ಪ್ರಶ್ನೆಗಳಿವೆ. ತನ್ನಂತಹ ಮತ್ತೊಂದು ಜೀವಿಗೆ ಜನ್ಮ ನೀಡುವ ಜೀವಿಗಳ ಲಕ್ಷಣ: ಉಸಿರಾಟ, ಸಂತಾನೋತ್ಪತ್ತಿ, ವಿಸರ್ಜನೆ, ಚಲನೆ. ಸಸ್ಯಗಳು ತಮ್ಮ ಆಹಾರವನ್ನು ತಾವು ತಯಾರಿಸುವ ಪ್ರಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ, ಆವಿಕರಣ, ಸಾಂದ್ರೀಕರಣ, ಮೊಳಕೆಯೊಡೆಯುವಿಕೆ. 3rd ಒನ್, ಹುರುಳಿ ಸಸ್ಯದ ಜೀವನ ಚಕ್ರದ ಮೊದಲ ಹಂತ ಯಾವುದು? ಮೊಳಕೆ, ಬೀಜ, ಹೂವು, ಕಾಯಿ. 1 ಮಾರ್ಕ್ಸ್ ಕ್ವಶನ್. 4th ಒನ್, ಜೀವಿಗಳು ಯಾವುದಾದರೂ ಒಂದು ಮುಖ್ಯ ಲಕ್ಷಣ ತಿಳಿಸಿ. 5th ಒನ್, ಪ್ರಚೋದನೆಗೆ ಪ್ರತಿಕ್ರಿಯೆ ಎಂದರೆ ಏನು? 6th ಒನ್, ಸಸ್ಯದ ಜೀವನ ಚಕ್ರದ ಕೊನೆಯ ಹಂತ ಯಾವುದು? 2 ಮಾರ್ಕ್ಸ್ ಕ್ವಶನ್.
ತಾಯಿ ಬೇರು ಮತ್ತು ತಂತು ಬೇರುಗಳ ನಡುವಿನ ವ್ಯತ್ಯಾಸ ತಿಳಿಸಿ. ಜೀವಿಗಳಲ್ಲಿ ವಿಸರ್ಜನೆ ಪ್ರಾಮುಖ್ಯತೆ ಏನು? 7 ಕ್ವಶನ್. ನೆಕ್ಸ್ಟ್ 3 ಮಾರ್ಕ್ಸ್ ಕ್ವಶನ್. 9th ಒನ್, ಸಸ್ಯಗಳಿಗೂ ಪ್ರಾಣಿಗಳು ಇರುವ ಯಾವುದಾದ್ರೂ 3 ಸಾಮ್ಯತೆಗಳನ್ನು ಬರೆಯಿರಿ. 10th ಒನ್, ಎಲೆಯ ನಾಳ ವಿನ್ಯಾಸದ ವಿಧಗಳನ್ನು ಚಿತ್ರದೊಂದಿಗೆ ವಿವರಿಸಿ. 4 ಮಾರ್ಕ್ಸ್ ಕ್ವಶನ್. 11th ಒನ್, ಹುರುಳಿ ಸಸ್ಯದ ಜೀವನ ಚಕ್ರದ ಚಿತ್ರ ಬಿಡಿಸಿ ಹಂತ 1 ರಿಂದ ಹಂತ 5 ರವರೆಗಿನ ಬದಲಾವಣೆಗಳನ್ನು ವಿವರಿಸಿ. 11th ಚಾಪ್ಟರ್ ನಿಸರ್ಗದ ಸಂಪತ್ತು ಕಾಂತಗಳು ಅಂತ. ಕೆಳಗಿನವುಗಳಲ್ಲಿ ಯಾವುದು ಕಾಂತೀಯ ವಸ್ತುವಾಗಿದೆ? ಪ್ಲಾಸ್ಟಿಕ್, ಕಬ್ಬಿಣದ ಮೊಳೆ, ಕಾಗದ, ಮರ. ಸೆಕೆಂಡ್ ಒನ್, ಕಾಂತದ ಸಜಾತ್ರಿ ಧ್ರುವಗಳು ಪರಸ್ಪರ ಏನಾಗುತ್ತವೆ? ಆಕರ್ಷಿಸುತ್ತವೆ, ವಿಕರ್ಷಿಸುತ್ತವೆ, ಚಲಿಸುವುದಿಲ್ಲ, ಕರಗುತ್ತವೆ. ಥರ್ಡ್ ಒನ್, ದಿಕ್ಸೂಚಿಯಲ್ಲಿ ಬಳಸುವ ಕಾಂತದ ಆಕಾರ ಯಾವುದು? ದಂಡಕಾಂತ, ಕಾಂತೀಯ ಸೂಜಿ, ಗೋಳಕಾಂತ, ಉಂಗುರ ಕಾಂತ. 1 ಮಾರ್ಕ್ಸ್ ಕ್ವಶನ್. 3 ಕ್ವಶನ್. ಕಾಂತ ಎಂದರೇನು? 4th ಒನ್. 5th ಒನ್, ಅಕಾಂತೀಯ ವಸ್ತುಗಳಿಗೆ ಒಂದು ಉದಾಹರಣೆ ನೀಡಿ. 6th ಒನ್, ಕಾಂತದ 2 ಧ್ರುವಗಳನ್ನು ಹೆಸರಿಸಿ. 2 ಮಾರ್ಕ್ಸ್ ಕ್ವಶನ್. 7th ಒನ್, ಕಾಂತದ ಯಾವುದಾದರೂ 4 ವಿವಿಧ ಆಕಾರಗಳನ್ನು ಹೆಸರಿಸಿ. 8th ಒನ್, ಮುಕ್ತವಾಗಿ ತೂಗು ಹಾಕಿದ ದಂಡಕಾಂತ ಯಾವಾಗಲೂ ಯಾವ ದಿಕ್ಕಿನಲ್ಲಿ ನಿಲ್ಲುತ್ತದೆ? 3 ಮಾರ್ಕ್ಸ್ ಕ್ವಶನ್. ಕಾಂತದ ಆಕರ್ಷಣೆ ಮತ್ತು ವಿಕರ್ಷಣೆ ನಿಯಮಗಳನ್ನು ಉದಾಹರಣೆಯೊಂದಿಗೆ ವಿವರಿಸಿ. 10th ಒನ್, ಕಾಂತೀಯ ದಿಕ್ಸೂಚಿಯ ಕಾರ್ಯವಿಧಾನವನ್ನು ಸಂಕ್ಷಿಪ್ತವಾಗಿ ಬರೆಯಿರಿ. 4 ಮಾರ್ಕ್ಸ್ ಕ್ವಶನ್. 11th ಒನ್, ದಂಡಕಾಂತ, ಕುದುರೆ ಲಾಳಾಕಾರದ ಕಾಂತ ಮತ್ತು ಗೋಳಕಾಂತಗಳ ಅಂದವಾದ ಚಿತ್ರವನ್ನು ಬಿಡಿಸಿ. ನೆಕ್ಸ್ಟ್ ಲಾಸ್ಟ್ ಕ್ವಶನ್ ಚಾಪ್ಟರ್. 12th ಒನ್, ಭೂಮಿಯಿಂದ ಆಚೆ, ಬಿಹೈಂಡ್ ಎರ್ತ್, ಸೋಲಾರ್ ಸಿಸ್ಟಮ್. ಲಾಸ್ಟ್ ಚಾಪ್ಟರ್. ಫಸ್ಟ್ ಕ್ವಶನ್, ಸೌರಮಂಡಲದ ಅತಿ ದೊಡ್ಡ ಗ್ರಹ ಯಾವುದು? ಭೂಮಿ, ಮಂಗಳ, ಗುರು, ಶನಿ. ಸೆಕೆಂಡ್ ಕ್ವಶನ್, ಸಪ್ತರ್ಷಿ ಮಂಡಲದ ಕೊನೆಯ 2 ನಕ್ಷತ್ರಗಳ ನೇರಕ್ಕೆ ಕಂಡುಬರುವ ಸ್ಥಿರ ನಕ್ಷತ್ರ ಯಾವುದು? ಸಿರಿಯಸ್, ಧ್ರುವ ನಕ್ಷತ್ರ, ರೋಹಿಣಿ, ಶುಕ್ರ. ಥರ್ಡ್ ಒನ್, ಸೂರ್ಯನಿಗೆ ಅತ್ಯಂತ ಸಮೀಪದಲ್ಲಿರುವ ಗ್ರಹ ಯಾವುದು? ಬುಧ, ಶುಕ್ರ, ಭೂಮಿ, ಮಂಗಳ. 1 ಮಾರ್ಕ್ಸ್ ಕ್ವಶನ್. 4th ಒನ್, ನಕ್ಷತ್ರ ಪುಂಜ ಎಂದರೇನು? 5th ಒನ್, ಸೌರಮಂಡಲದ ಕೇಂದ್ರ ಭಾಗದಲ್ಲಿರುವ ಕಾಯ ಯಾವುದು? 6th ಒನ್, ಭೂಮಿಯ ಏಕೈಕ ನೈಸರ್ಗಿಕ ಉಪಗ್ರಹ ಯಾವುದು? 2 ಮಾರ್ಕ್ಸ್ ಕ್ವಶನ್. ಸೌರಮಂಡಲದ 7th ಒನ್, ಸೌರಮಂಡಲದ ಒಳಗ್ರಹಗಳನ್ನು ಹೆಸರಿಸಿ. 8th ಒನ್, ಸಪ್ತರ್ಷಿ ಮಂಡಲ ನಕ್ಷತ್ರ ಪುಂಜವನ್ನು ಗುರುತಿಸುವುದು ಹೇಗೆ? 3 ಮಾರ್ಕ್ಸ್ ಕ್ವಶನ್. 9th ಒನ್, ಸೌರಮಂಡಲ 8 ಗ್ರಹಗಳನ್ನು ಸೂರ್ಯನಿಂದ ಇರುವ ದೂರದ ಆಧಾರದ ಮೇಲೆ ಕ್ರಮವಾಗಿ ಹೆಸರಿಸಿ. 10th ಒನ್, ಧ್ರುವ ನಕ್ಷತ್ರದ ಮಹತ್ವವೇನು ಮತ್ತು ಅದನ್ನು ಹೇಗೆ ಪತ್ತೆ ಮಾಡಬಹುದು? ಲಾಸ್ಟ್ ಕ್ವಶನ್. 11th ಒನ್, 4 ಮಾರ್ಕ್ಸ್. ಸೌರಮಂಡಲ ಅಂದವಾದ ಚಿತ್ರ ಬಿಡಿಸಿ ಗ್ರಹಗಳನ್ನು ಅವುಗಳ ಕಕ್ಷೆಗಳಲ್ಲಿ ಗುರುತಿಸಿ ಹೆಸರಿಸಿ. ಆದ್ಮೇಲೆ ಈ ರೀತಿಯಾಗಿ 6th ಸೈನ್ಸ್ ಪಾರ್ಟ್ 2ಗೆ ಸಂಬಂಧಪಟ್ಟಿರುವಂತಹ LV ಆಧಾರಿತ ಎಲ್ಲ ಘಟಕಗಳ ಒಂದು 20 ಅಂಕಗಳ ಕಿರು ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ವಿಡಿಯೋವನ್ನು ಮಾಡಿದ್ದೇನೆ. ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ PDF ಲಿಂಕು ಕೂಡ ಇರುತ್ತೆ ಅಂತ ಹೇಳುತ್ತಾ, ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ, ಮತ್ತು ಅಲ್ಲಿರುವಂತಹ ಹೈಪ್ ಬಟನ್ ಮೇಲೆ ದಯವಿಟ್ಟು ಕ್ಲಿಕ್ ಮಾಡಿ ಅಂತ ಹೇಳುತ್ತಾ, ಈ ವಿಡಿಯೋ ನೋಡಿರೋ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು.